ನಮಸ್ಕಾರ ಸರ್. ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ನಮಸ್ಕಾರ. ಡಾಕ್ಟರ್ ಅಲ್ಲ, ಅಣ್ಣವರು ನಮಸ್ತೆ. ನಮಸ್ತೆ ಎಲ್ಲರಿಗೂ, ಅಭಿಮಾನಿಗೆ, ದೇವರುಗಳಿಗೆ, ಎಲ್ಲ ಕನ್ನಡ ನಾಡಿನ ಸಮಸ್ತ ಅಣ್ಣವರ ಅಭಿಮಾನಿಗಳಿಗೆ ನಮಸ್ಕಾರ. ಇವರು ಮೈಸೂರಿಂದ ಬಂದಿದ್ದಾರೆ. ಗೋಪಾಲಕೃಷ್ಣ ಅಂತ, ಗೋಪಾಲಕೃಷ್ಣ ಅಂತ ಹೇಳಿ ಅಣ್ಣವರ ಪಕ್ಕಾ ಅಭಿಮಾನಿ ಇವರು. ಅಣ್ಣವರ ಅಂದ್ರೆ ಬಹಳ ಪ್ರತಿಯೊಂದು ಯಾವುದೇ ಒಂದು ವಿಡಿಯೋ ತೋರಿಸಿದ್ರೆ ಇಂಥದ್ದೇ ಪಿಕ್ಚರ್ ಅಂತ ಹೇಳ್ತಾರೆ ಅವರು. ನೋಡಿದೇನೆ ಅಷ್ಟು ಅದು ಬೆಳಿಗ್ಗೆಯಿಂದ ನಾನು ಒಂದ್ 2-3 ತೋರಿಸಿದೆ ಅವರಿಗೆ. ಸೊ ಮೈಸೂರಿಂದ ನನಗೆ ಫೋನ್ ಮಾಡಿ ಇವತ್ತು ನಿಮ್ಮನ್ನು ಭೇಟಿ ಆಗ್ಬೇಕು, ನಿಮ್ ಜೊತೆ ಮಾತಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಅವರ ಒಂದು ಆ ಪ್ರೀತಿಗೆ ನಾನು ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನ್ಗಿಂತ ವಯಸ್ಸಿನಲ್ಲಿ ಹಿರಿಯವರು. ಸೊ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ನಾವು ಇನ್ನೂ ಬೆಳಿಬಹುದು. ಅಣ್ಣವರು ನಮ್ಗೆ ಹೇಳ್ಕೊಟ್ಟಿರೋ ಪಾಠ ಏನಂದ್ರೆ ಎಲ್ಲರಿಗೂ ಮರ್ಯಾದೆ ಕೊಡಬೇಕು, ಎಲ್ಲರನ್ನೂ ಒಂದು ಒಳ್ಳೆ ಭಾವನೆಯಿಂದ ಮಾತಾಡಿಸ್ಬೇಕಂತ. ಅದಕ್ಕೆ ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಇದ್ದೀನಿ ನಾನು. ಅಭಿಮಾನಿ ದೇವರು ಮೈಸೂರಿಂದ ಬಂದಿದ್ದಾರೆ. ತುಂಬಾ ತುಂಬಾ ಧನ್ಯವಾದ ಗೋಪಾಲಕೃಷ್ಣ ಅವರೇ. ನಿಮ್ಗೆ ಅಣ್ಣವ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ನಮಸ್ಕಾರ. ನೀವು ಕನ್ನಡ ಅಭಿಮಾನಿಗಳಿಗೆ, ಅಣ್ಣವರ ಅಭಿಮಾನಿಗಳಿಗೆ ನಮಸ್ಕಾರ. ನಾವು ಹೆಚ್ಚಿಗೆ ಏನು ಓದಿಲ್ಲ, ಆದ್ರೆ ನಾವು ಅಣ್ಣವ್ರ ಯೂನಿವರ್ಸಿಟಿ ಓದ್ರಿಂದ ಈ ಪ್ರಪಂಚ ಜ್ಞಾನನೇ ತಿಳ್ಕೊಂಡ್ಬಿಟ್ಟಿದೀವಿ. ಇನ್ನೂರು ಯೂನಿವರ್ಸಿಟಿ ಓದಿಷ್ಟು ನಮ್ಗೆ ಅನುಭವ ನಮಗಿದೆ. ಇವತ್ತು ಇವ್ರು ನೋಡಿ ನನಗೆ ಬಹಳ ಖುಷಿ ಆಯ್ತು. ಅಣ್ಣವ್ರ ಜೊತೆ ಇದೆಲ್ಲ ಮಾಡಕ್ ಆಗ್ಲಿಲ್ಲ, ಅವಕಾಶ ಆಗಿಲ್ಲ. ಅಣ್ಣವರ ಪರಮ ಅಭಿಮಾನಿ ಜೊತೆ ಒಂದು ಇದಕ್ಕೆ ಸಂತೋಷ ಹಂಚಿಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ. ನಮಸ್ತೆ 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 ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದ. ನೋಡಿ ಮೈಸೂರಿಂದ ಬಂದು ನನ್ನನ್ನ ಮೀಟ್ ಮಾಡಿ ಹೇಳಿದ್ರು, ಸರ್ ನಮ್ಮ ಹುಡುಗರೆಲ್ಲ ನಿಮಗೆ ಸನ್ಮಾನ ಮಾಡ್ಬೇಕಂತ ಮಾಡಿದ್ದಾರೆ. ಸೊ ಜೊತೆಗೆ ನನ್ನ ಜೊತೆಗೆ ಆಕ್ಟಿಂಗ್ ಜಾಸ್ತಿ ವಿಡಿಯೋ ಮಾಡಿದವರು ಕೌಸಲ್ಯ ಮೇಡಮ್ ಅವರು. ಸೊ ಅದು ಕೂಡ ಹೇಳಿದ್ರು ಅವರು. ಕೌಸಲ್ಯ ಮೇಡಮ್ ಅವ್ರಿಗೂ ಕೂಡ ನಾನು ಅವರು ನಮ್ಮ ಇಬ್ಬರಿಗೂ ಸನ್ಮಾನ ಮಾಡ್ಬೇಕಂತ ಅವರು ಹೇಳಿದ್ರು ಬೆಳಿಗ್ಗೆ ಬಂದ ತಕ್ಷಣ. ಖಂಡಿತ ತುಂಬಾ ಧನ್ಯವಾದ. ಅದು ಯಾವುದೋ ಜನ್ಮದ ಪುಣ್ಯ ನಮ್ಗೆಲ್ಲ. ಯಾಕಂದ್ರೆ ಅಣ್ಣವರ ಅಭಿಮಾನಿಗಳು, ನಾನು ಕೂಡ ಅಣ್ಣವರ ಅಭಿಮಾನಿನೇ. ಕರ್ನಾಟಕನೇ ಅಣ್ಣವರ ಅಭಿಮಾನಿಗಳು. ಹೌದು, ನಾನು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅವರು. ನನಗೆ ಏನಂದ್ರೆ ತಿಳಿದ ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಅಭಿಮಾನಿ ದೇವರುಗಳು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಬೆಳಿಗ್ಗೆ ಕೇಳಿದ್ರು ಅವರು, ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ಸರ್, ಎಲ್ಲ ಬಾಡಿಗೆ ತರ್ತೀರಾ ಏನಾದ್ರು? ಇಲ್ಲ ಸರ್, ಎಲ್ಲ ನಾನು ಓನ್ ಎಲ್ಲ ಹೊಲಿಸೋದೇನೆ. ಪ್ರತಿಯೊಂದು ಡ್ರೆಸ್ ಆಗ್ಲಿ ಪ್ರತಿಯೊಂದಾಗ್ಲಿ ನಾನು ದುಡ್ಡು ಕೊಟ್ಟೆ ರೆಡಿ ಮಾಡಿಸಿ ಹಾಕೊಳ್ತೀನಿ. ಸೊ ಯಾವ್ದು ನಾನು ಬಾಡಿಗೆ ತರೋದೆಲ್ಲ ಯಾವ್ದು ಮಾಡಲ್ಲ. ಯಾಕಂದ್ರೆ ರಾಜರ ಡ್ರೆಸ್ ಸತ್ಯಹರಿಶ್ಚಂದ್ರ ನೋಡಿರ್ತೀರ ನೀವು, ದೇವಸ್ಥಾನದಲ್ಲಿ ಮಾಡಿದ್ವಿ ಒಂದು ವಿಡಿಯೋ. ಸೊ ಅವಾಗ ಬಾಡಿಗೆ ತಂದಿದ್ದೆ. ಅದು ಬಿಟ್ಟರೆ ನಾನು ಯಾವ್ದು ಬಾಡಿಗೆ ತರಲ್ಲ. ಓನ್ ಕಾಸ್ಟ್ಯೂಮ್ಸ್ ನಂದು ಎಲ್ಲ ಪರ್ಚೇಸ್ ಮಾಡಿ. ಇದು ಯಾಕಂದ್ರೆ ಇದು ಅಣ್ಣವ್ರ ಮೇಲೆ ಒಂದು ನಮ್ಗೆ ಈಗ ಒಬ್ಬೊಬ್ರು ಒಂದೊಂದ್ ತರ ಅಣ್ಣವ್ರ ಮೇಲೆ ಪ್ರೀತಿ ತೋರಿಸ್ತಾರೆ. ಒಬ್ರು ಹಾಡಿ ತೋರಿಸ್ತಾರೆ, ಒಬ್ರು ಅವರ ಅಭಿನಯದಲ್ಲಿ ತೋರಿಸ್ತಾರೆ, ಇನ್ನೊಬ್ರು ಒಂದು ಸ್ಟಾರ್ ಮಾಡಿ ತೋರಿಸ್ತಾರೆ. ಎಲ್ಲ ಅಣ್ಣವ್ರನ್ನ ಇಲ್ಲಿ ಇಟ್ಕೊಂಡಿದೀವಿ. ಅದೇ ತರ ನಾನು ಅಣ್ಣವ್ರ ಅಭಿನಯನ ಮಾಡಿ ನನ್ಗೆ ಅಣ್ಣವ್ರ ಮೇಲೆ ಇರೋ ಪ್ರೀತಿನ ಈ ತರ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಸಹಕಾರ ನೀಡ್ತಾ ಇದ್ದೀರಾ. ಯೂಟ್ಯೂಬ್ ಅಲ್ಲಿ ಕೂಡ 88,000 ಜನ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ 88,000 ಜನ ಇದ್ದಾರೆ, ಫೇಸ್ಬುಕ್ ಅಲ್ಲಿ 38,000 ಜನ ಇದ್ದಾರೆ. ಆ ಎಲ್ಲಾ ಅಭಿಮಾನಿ ದೇವರುಗಳಿಗೆ ನನ್ನ ಕಡೆಯಿಂದ ಯೂಟ್ಯೂಬ್ ಅಲ್ಲಿ ಇರೋರಿಗೆ, ಫೇಸ್ಬುಕ್ ಅಲ್ಲಿ ಇರೋರಿಗೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರಿಗೆ ಎಲ್ರಿಗೂ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇದು ನನ್ನಿಂದ ಅಲ್ಲ, ನಿಮ್ಮಿಂದ ನಾನು ಬೆಳೆದಿರೋದು. ಅಣ್ಣವ್ರು ಯಾವತ್ತೇ ಹೇಳಿದ್ದಾರೆ ಅಭಿಮಾನಿಗಳೇ ದೇವರು ಅಂತೇಳಿ. ಅದನ್ನೇ ಹೇಳ್ದೆ. ಯಾಕಂದ್ರೆ ನಮ್ಗೆ ಅವ್ರು ಏನು ಹಾಕೊಟ್ಟು ಹೋಗಿದ್ದಾರೆ ಪಾಠ, ಅದನ್ನೇ ನಾವು ಹೇಳೋದು. ಆದ್ರಿಂದ ಎಲ್ಲಾ ಅಭಿಮಾನಿ ದೇವರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಯಾವತ್ತು ಇರ್ಲಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಣ, ನಿಮ್ಮನ್ನ ರಂಜಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ದೇವರು ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಾವೆಲ್ಲ ಅಣ್ಣವರ ಅಭಿಮಾನಿಗಳು ಎಲ್ಲ ನಾವು ಅಣ್ಣವರ ಅಭಿಮಾನಿಗಳು ಒಟ್ಟಾಗಿ ಎಲ್ಲ ವಿಡಿಯೋಗಳು ಮಾಡೋಣ. ಒಟ್ಟಾಗಿ ಕನ್ನಡಿಗರ ಹೆಸರು ಉಳಿಸೋಣ, ಅಣ್ಣವರ ಹೆಸರು ಉಳಿಸೋಣ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಮಸ್ಕಾರ. ನಮಸ್ತೆ.